ಬ್ರಿಜೇಶ್ ಕಳಪ ಸರ್, ಈಗ ಅವಕಾಶಗಳನ್ನು ನಾವು ಮಾಡಿಕೊಡ್ತಾ ಇದೀವಿ, ಜಗತ್ತಿನಾದ್ಯಂತ ಟ್ರೇಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಆಮೇಲೆ ಈ ಟ್ಯಾಕ್ಸ್ ಪದ್ಧತಿ ಅನ್ನೋದು ವಿಪರೀತ ಫ್ರಸ್ಟ್ರೇಷನ್ಗೆ ಕಾರಣ ಆಗ್ತಾ ಇತ್ತು, ಅದನ್ನ ಸರಳೀಕರಣ ಮಾಡ್ಕೊಡ್ತಾ ಇದೀವಿ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಬಜೆಟ್ ನಲ್ಲಿ ಅಂತ ಕೇಳ್ತಾರೆ ಅವರು. ಕೇಳೋದ್ರಲ್ಲಿ ನ್ಯಾಯ ಇದೆ. ಮೊದಲನೇದಾಗಿ ಮೋದಿ ಸಾಹೇಬ್ರು ಏನ್ ಭಾಷಣ ಮಾಡಿದ್ರು, ಅವ್ರೇನ್ ಹೇಳಿದ್ರು, ಡಾಲರ್ ರೇಟ್ ಅವಾಗ 62 ಇತ್ತು. ಅವಾಗ 62 ಇದ್ದಾಗ ಅವ್ರು ಏನ್ ಹೇಳಿದ್ರು, ಪ್ರತಿಯೊಂದು ದೇಶಕ್ಕೆ ನೀವು ಕಂಪೇರ್ ಮಾಡೋ ಸಂದರ್ಭದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ನಿಮಗೆ ಕುಸಿತ ಆಗ್ತಿರುವಂತದ್ದು ಇಂಡಿಯನ್ ರುಪಿ ಅಂತ. ಇವತ್ತು 92 ರೂಪಾಯಿ ಆಗಿದೆ. ಆಯ್ತಾ? ಅದ್ರ ಬಗ್ಗೆ ಅದನ್ನ ಹೇಗೆ ನೀವು ಗಟ್ಟಿಪಡಿಸ್ಬೇಕು ಅನ್ನೋಂತ ಯಾವುದು ನಿರ್ದಿಷ್ಟ ಕ್ರಮ ಇಲ್ಲ. ಒಂದು. ಎರಡನೇದು, ಇವಾಗ ನೀವು ಚಿನ್ನ ಖರೀದಿ ಮಾಡಕ್ ಹೋದ್ರೆ, ಆಮೇಲೆ ಭಾರತದವ್ರಿಗೆ ಯಾವಾಗ್ಲೂ ಕೂಡ ಚಿನ್ನ ಹ್ಯಾಸ್ ಸಮ್ ಇಂಪಾರ್ಟೆನ್ಸ್, ಸಮ್ ವ್ಯಾಲ್ಯೂ. ಪ್ರತಿಯೊಬ್ಬರಿಗೂ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಚಿನ್ನ ಅಂತ ಒಂದು ಬೇಕೇ ಬೇಕು. ಅದ್ರ ವ್ಯಾಲ್ಯೂ ಎಷ್ಟಿದೆ? ಇವಾಗ ಟ್ಯಾರಿಫ್ ಬಗ್ಗೆ ನಾವು ಮಾತಾಡ್ತೀವಿ. ಟ್ಯಾರಿಫ್ ಮಾತಾಡೋ ಸಂದರ್ಭದಲ್ಲಿ ಯಾಕೆ ಟ್ಯಾರಿಫ್ ನಮ್ಮ ಮೇಲೆ ಬಿದ್ದಿದೆ, ಆಯ್ತಾ? ಆಮೇಲೆ ಯಾವ ಒಂದು ಕ್ರಮಗಳಿಂದ ಈ ಟ್ಯಾರಿಫ್ ನಮ್ಮ ಮೇಲೆ ಈ ಬರೆ ಯಾಕೆ ಬೀಳ್ತಾ ಇದೆ? ಈ ರಷ್ಯನ್ ಆಯಿಲ್ ತಗೊಳ್ತಾ ಇದೀವಿ. ರಷ್ಯನ್ ಆಯಿಲ್ ತಗೊಳ್ಳೋದ್ರಿಂದ ನಮ್ಮ ಭಾರತೀಯರಿಗೆ ಏನ್ ಅನುಕೂಲ ಇದೆ? ಅಫ್ಕೋರ್ಸ್ ಅಂಬಾನಿ ಕಂಪನಿಗೆ ಅನುಕೂಲ ಇದೆ, ಆಯ್ತಾ? ಭಾರತೀಯರಿಗೆ ಏನ್ ಅನುಕೂಲ ಇದೆ? ಅದು ಇದುವರೆಗೂ ನಮ್ಗೇನು ಐಡಿಯಾ ಸಿಕ್ಕಿಲ್ಲ. ಈ ಯಾರಿಗೂ ಕೂಡ ನಮ್ಗೆ ಇದುವರೆಗೂ 50% ಟ್ಯಾಕ್ಸ್ ಬೀಳ್ತಾ ಇದೆ ನಮ್ಮ ಮೇಲೆ. ಹೊರೆ ನಾವು ಹೊರ್ತಾ ಇದೀವಿ, ಬಟ್ ಅಂಬಾನಿ ಅದ್ರದ್ದು ಇದು ಮಜಾ ತಗೋತಾ ಇದ್ದಾರೆ. ಯಾಕೆ ನಾವು ಇದನ್ನ ಈ ಹೊರೆ ನಾವು ಪಡ್ತಾ ಇದೀವಿ? ಆಮೇಲೆ ಎರಡನೇ ವಿಚಾರ, ಪಾಕಿಸ್ತಾನ ಒಂದು ರೋಗ್ ನೇಷನ್, ಅವರು ಟೆರರಿಸ್ಟ್ ಕಂಟ್ರಿ ಅಂತ ಎಲ್ಲ ಹೇಳ್ತೀವಿ. ಅವ್ರ ಮೇಲೆ ಯಾಕೆ ಅಮೆರಿಕ ಕಮ್ಮಿ ಟ್ಯಾಕ್ಸ್ ಹೊರಿಸ್ತಾ ಇದೆ ನಮ್ಮ ಭಾರತಕ್ಕಿಂತ? ಇವೆಲ್ಲ ಮುಖ್ಯ ವಿಚಾರಗಳು. ಫಾರಿನ್ ಪಾಲಿಸಿ ಫೇಲ್ಯೂರ್ ಆಗಿದೆ. ಅಲ್ಲ, ಫಾರಿನ್ ಪಾಲಿಸಿ ಮಾತ್ರ ಅಲ್ಲ, ಇಟ್ಸ್ ಇವನ್ ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಇವ್ರಿಗೇನು ಅದರಲ್ಲಿ ಮಾತಿಲ್ವಾ? ಹಾಗಿದ್ರೆ ಶಿ ಶುಡ್ ಟೇಕ್ ಅಪ್ ಸ್ಟ್ಯಾಂಡ್ ಅಲ್ಲ, ದಟ್ ದಿಸ್ ಟ್ಯಾರಿಫ್ಸ್ ಅಲ್ಲಿ ನಮ್ಗೆ ಎಷ್ಟು ನೋವಾಗ್ತಿದೆ, ಎಷ್ಟು ನಮ್ಗೆ ತೊಂದರೆ ಆಗ್ತಿದೆ ಅನ್ನೋಂಥದ್ದು ಇವತ್ತು ಅವ್ರು ಹೇಳಲೇಬೇಕಾಗುತ್ತೆ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಟ್ಯಾರಿಫ್ಸ್ ಅಲ್ಲಿ 50% ಟ್ಯಾರಿಫ್ಸ್ ಅಲ್ಲಿ ಎಷ್ಟು ಸೆಕ್ಟರ್ಸ್ ಇವೆ. ಇವಾಗ ಜ್ಯುವೆಲ್ರಿ ಸೆಕ್ಟರ್ ಆಗ್ಲಿ, ಅಥವಾ ಇವಾಗ ಚರ್ಮದ ಸೆಕ್ಟರ್ ಆಗಲಿ, ಇವೆಲ್ಲ ಎಷ್ಟು ಹೊಡೆತ ಬೀಳ್ತಾ ಇದೆ. ಇವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ನಿರ್ದಿಷ್ಟ ಕ್ರಮ ತಗೊಂಡಿದ್ದಾರೆ? ಅದಿಲ್ಲ, ಯಾವುದೂ ಇಲ್ಲ ಇದರಲ್ಲಿ. ನೀವು ಇವಾಗ ಬಡ್ಜೆಟ್ ನೋಡಿದ್ರೆ ಅದ್ರಲ್ಲಿ ಏನೂ ಇಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವಾಗ ಚರ್ಮದ ವಿಚಾರ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ, ಮೋದಿ ಸಾಹೇಬ್ರದ್ದು ಇನ್ನೊಂದು ಭಾಷಣ ಇತ್ತು, ಪಿಂಕ್ ರೆವಲ್ಯೂಷನ್. ಪಿಂಕ್ ರೆವಲ್ಯೂಷನ್. ಟುಡೇ ವಿ ಆರ್ ದ ಗ್ರೇಟೆಸ್ಟ್ ಹೈಯೆಸ್ಟ್ ಸಪ್ಲೈಯರ್ ಆಫ್ ಬೀಫ್ ಟು ದ ವರ್ಲ್ಡ್. ಆಯ್ತಾ? ಒಂದ್ ನಿಮಿಷ. ಅದಕ್ಕೋಸ್ಕರ ಈ ಬೀಫ್ ಸಪ್ಲೈ ಮಾಡೋ ಸಂದರ್ಭದಲ್ಲಿ ಮತ್ತೆ ಚರ್ಮ ನ್ಯಾಚುರಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಕ್ರಮ ತಗೊಳ್ಳೇಬೇಕು. ಅದನ್ನ ಮಾತಾಡಿ ನೀವು. ಸರ್, ಇವಾಗ ಉಮಾಶಂಕರ್ ಸರ್, ನಂದೊಂದು ಪ್ರಶ್ನೆ ಇದ್ದಿದ್ದು, ಚಿನ್ನ ಬೆಳ್ಳಿ ರೇಟು ಮೊನ್ನೆ ದಿನ ಲೆಕ್ಕಾಚಾರ ಬಿಡ್ಬಿಡೋಣ. ನಾವು ಕಳೆದ ಈ ವರ್ಷದಲ್ಲಿ ಏರಿದಂತಹ ರೇಟ್ ನೋಡಿದಾಗ ಮಧ್ಯಮ ವರ್ಗದವರು, ಬಡವರ್ಗದವರಂತೂ ಮುಟ್ಟಕ್ಕೂ ಸಾಧ್ಯ ಇಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾರಾದರೂ ಅನ್ಕೊಂಡಿದ್ರ ಬೆಳ್ಳಿ ರೇಟ್ 4 ಲಕ್ಷಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಅಥವಾ ಆ ಬೆಲೆಯನ್ನ ತಗ್ಗಿಸುವ ನಿಟ್ಟಿನಲ್ಲಿ ಏನಾದರೂ ಒಂದು ರೆವಲ್ಯೂಷನರಿ ಸ್ಟೆಪ್ ಅನ್ನ ತಗೋತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆ ಅದಾಗ್ಲಿಲ್ಲ? ನಾಟ್ ಓನ್ಲಿ ಚಿನ್ನ ಬೆಳ್ಳಿ ಸರ್, ನಮ್ಮ ರಾ ಮೆಟೀರಿಯಲ್ಸ್ ಕೂಡ ಅಲ್ಯೂಮಿನಿಯಂ, ಬ್ರಾಸ್, ಕಾಪರ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ನಮಗೆ ಯೂಸ್ ಆಗೋದು ಅದ್ರ ಕೂಡ ಕಂಟ್ರೋಲ್ ಆಗಲಿಲ್ಲ. ಬಟ್ ಮೊನ್ನೆ ಕೂಡ ಒಂದು 100 ರೂಪೀಸ್, 1000 ರೂಪೀಸ್, 2000 ರೂಪೀಸ್ ಜಾಸ್ತಿ ಆಗಿದೆ. ಅಲ್ಯೂಮಿನಿಯಂ ಜಾಸ್ತಿ ಆಗ್ತಾನೆ ಇದೆ. ಅದು ಇನ್ನೂ ಕಂಟ್ರೋಲ್ ಆಗ್ತಾ, ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಆಗಿಲ್ಲ. ಅದನ್ನು ನಾವು ಯಾಕೆ ಆಗಲಿಲ್ಲ ಅಂತ ಅವ್ರ ಕೈಲಿ ಯಾಕೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತು. ಬಟ್ ಅದಕ್ಕೆ MSME ಕೊಟ್ಟಿದ್ದಾರೆ, ಅದನ್ನು ಕೊಡ್ಬೋದಾಗಿತ್ತು. ನೆಕ್ಸ್ಟ್ ಫ್ಯೂಚರ್ ಡೀಟೇಲ್ ಆಗಿ ನೋಡಿದ್ರೆ ಇದೆ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಓಕೆ. ಕೇಶವ್ ಪ್ರಸಾದ್ ಸರ್, ಈಗ ಅವ್ರು ಹೇಳ್ತಾ ಇದ್ರು, ನನಗೂ ನೆನಪಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರು 62 ರೂಪಾಯಿ ಆದಾಗ $1ನ ಬೆಲೆ, ಆವಾಗ ಹೇಳಿದ್ರು ದೇಶದ ಪ್ರಧಾನಿಯ ಪ್ರತಿಷ್ಠೆ ಬಿದ್ದಂಗೆ ಡಾಲರ್ ರೇಟ್ ಏರಿಕೆ ಆದ್ರೆ ಅಂತ ಹೇಳಿದ್ರು. ಈಗ 92 ರೂಪಾಯಿ ಆಗಿದೆ. ಪ್ರತಿಷ್ಠೆ ಬಿದ್ದಂಗಲ್ವಾ? ಅದು ಒಂದು ವಿಚಾರ. ಎರಡನೇದು, UPA ಗವರ್ನಮೆಂಟ್ ಇದ್ದಾಗ 53 ಲಕ್ಷ ಕೋಟಿ ಇತ್ತು ಸಾಲ, ಈಗ 196 ಲಕ್ಷ ಕೋಟಿಗೂ ಜಾಸ್ತಿ, ಈಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಏನು ಬೆಳವಣಿಗೆ ಅಂದ್ರೆ ಏನು? ಸಾಲ ಜಾಸ್ತಿ ಮಾಡೋದು ಬೆಳವಣಿಗೆನಾ? ನೋಡಿ ಮೇಡಮ್, ಡಾಲರ್ ರೇಟು 62 ರೂಪಾಯಿ ಇತ್ತು, ಇವತ್ತು 92 ರೂಪಾಯಿ ಇದೆ ಅಂತ ಆದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದಕ್ಕೆ ವಿಪುಲ ಅವಕಾಶ ಇವತ್ತು ಇದೆ, ಇದ್ದೇ ಇರುತ್ತೆ. ಸಿನಾರಿಯೋ ಬದಲಾವಣೆ ಆಗಿದೆ. ಮತ್ತು ಇನ್ನೊಂದೇನು ಅಂತಂದ್ರೆ, ಇವತ್ತು ಡಾಲರ್ ವೀಕ್ ಆಗಿ ಚಿನ್ನ ಬೆಳ್ಳಿ ರೇಟ್ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ. ಚಿನ್ನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಅನ್ನ ರಿಸರ್ವ್ ಆಗಿ ಇಟ್ಕೊಳ್ಳುವಂತ ಜಾಗದಲ್ಲಿ ಚಿನ್ನವನ್ನ ರಿಸರ್ವ್ ಇಟ್ಕೋಬೇಕು ಅಂತ ಎಲ್ಲ ದೇಶಗಳು ಯೋಚನೆ ಮಾಡ್ತಾ ಇವೆ. ಹಾಗಾಗಿ ಸಹಜವಾಗಿ ಚಿನ್ನಕ್ಕೆ ಬೇಡಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಬೆಳ್ಳಿ ಬೇಡಿಕೆಗೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಈಗ ಬರ್ತಾ ಇರುವಂತ ಎಲ್ಲ ಇಂಡಸ್ಟ್ರಿಗಳಲ್ಲೂ
ಈ ಮೊಬೈಲ್ನಲ್ಲೂ ಚಿಪ್ನಲ್ಲಿ ಬೆಳ್ಳಿಯನ್ನ ಬಳಸ್ತಾರೆ ಅನ್ನುವಂಥ ಕಾರಣಕ್ಕೆ ಬೆಳ್ಳಿಯನ್ನ ಎಸ್ಕಲೇಟ್ ಆಯಿತು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೋಜನೆ ಏನಿದೆ ಅಂತಂದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಜಾಸ್ತಿ ಅಂತ ಅಂದಾಗ ತುಂಬಾ ಮೇಲೆ ಎತ್ಕೊಂಡು ಹೋಗಿ ಅದರಲ್ಲೂ ಕೂಡ ಒಂದು ವ್ಯಾಪಾರ ಮಾಡುವಂಥ ಬುದ್ಧಿ ಇದೆ. ಹಾಗಾಗಿ ಒಂದೇ ದಿನದಲ್ಲಿ 35,000 ಬೆಳ್ಳಿ ಜಾಸ್ತಿ ಆಯಿತು ಅಂತಂದ್ರೆ ಜನ ಯೋಚನೆ ಮಾಡಬೇಕು, ಯಾಕೆ ದಿಢೀರಂತ ಜಾಸ್ತಿ ಆಗಿದೆ, ಅಷ್ಟೊಂದು ಬೇಡಿಕೆ ನಿರ್ಮಾಣ ಆಗ್ತಾ ಇದೆಯಾ, ಅಥವಾ ಇದರಿಂದ ಏನಾದರೂ ಒಂದು ವ್ಯಕ್ತಿಗಳ ಒಂದು ಷಡ್ಯಂತ್ರವೂ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಿನ್ನೆ ಮೊನ್ನೆ ಪೇಪರ್ಗಳಲ್ಲಿ ನೋಡಿ ಬೆಳ್ಳಿ ಮತ್ತು ಚಿನ್ನದ ವ್ಯಾಪಾರ ಸ್ಥಗಿತಗೊಂಡಿದೆ, ಆ ವ್ಯಾಪಾರಿಗಳು ಇದನ್ನ 14 ಕ್ಯಾರೆಟ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ಇದೆಲ್ಲವೂ ಕೂಡ ನೇರವಾಗಿ ಚಿನ್ನ ಬೆಳ್ಳಿ ನೇರ ಆಗೋಯ್ತು ಅಂತಂದ್ರೆ ಸರ್ಕಾರ ಇಂಟರ್ವ್ಯೂನ್ ಆಗಕ್ಕಾಗಲ್ಲ. ಇವತ್ತಿನ ಆರ್ಥಿಕ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏನೇನೋ ಶಕ್ತಿಗಳು ಕೆಲಸ ಮಾಡ್ತಾ ಇದೆ, ಅದ್ರ ಮೇಲೆ ನಾವು ಯೋಚನೆ ಮಾಡಬೇಕು. ಹಾಗೇನೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಕಡಿಮೆ ಮಾಡಿದಾಗೆಲ್ಲ ರಾಜ್ಯ ಯಾಕೆ ಜಾಸ್ತಿ ಮಾಡ್ತು? ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರು, 8 ರೂಪಾಯಿ ಕಡಿಮೆ ಆಗಿತ್ತು, ಡೀಸೆಲ್ ಬೆಲೆ ಕಡಿಮೆ ಆಗಿತ್ತು, ರಾಜ್ಯ ಸರ್ಕಾರ ಯಾಕೆ ಅದನ್ನ ಏರಿಸಬೇಕಾಗಿತ್ತು? ರಾಜ್ಯ ಸರ್ಕಾರ ಹೆಂಗ್ರಿ ನಡಿಬೇಕಾಗಾದ್ರೆ ಅಲ್ಲ ನೋಡಿ, ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಟ್ಯಾಕ್ಸ್ ಅಲ್ವಾ? ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ದೇನೆ ಕನ್ಸ್ಯೂಮರ್ಗೆ ಲಾಭ ಆಗಲಿ ಅಂತೇಳಿ ಅದನ್ನ ತಾನು ಇಟ್ಕೊಂಡು ತನ್ನ ಇದನ್ನ ಜಾಸ್ತಿ ಮಾಡ್ಕೊಳ್ಳುವಂತಹದ್ದಕ್ಕೆ ರಾಜ್ಯ ಸರ್ಕಾರ ಯಾಕೆ ಯೋಚನೆ ಮಾಡ್ತು? ಹಾಗೇನೆ ನೋಡಿ, ಅಮೆರಿಕಾದ ಕಮಿಟ್ಮೆಂಟ್ ಟುವರ್ಡ್ಸ್ ಪಾಕಿಸ್ತಾನ್, ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಲ್ಲ, ಅವಾಗ ನೂರ್ಖಾನ್ ಏರ್ ಬೇಸ್ ಕೊಡಿದ್ವಿ. ನೂರ್ಖಾನ್ ಏರ್ ಬೇಸ್ ನಲ್ಲಿ ಇದ್ದಿದ್ದಲ್ಲ F-16 ಏರೋಪ್ಲೇನ್ಗಳು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಆಗಿರಬಹುದು, ಆದ್ರೆ ಅಲ್ಲಿ ಸಪ್ಲೈ ಆಗಿದ್ದೆಲ್ಲನೂ ಅಮೆರಿಕಾದ ಮತ್ತು ಚೈನಾದ ಗೂಡ್ಸ್ಗಳು. ಅವರ ಡ್ರೋನ್ಗಳನ್ನ ಉಳಿಸಿದ್ವಿ, ಅವ್ರ F-16 ವಿಮಾನ ಉಳಿದೋಯ್ತು, 7 ಪ್ಲೇನ್ ಬಿದ್ದೋಯ್ತು. ಯಾರ್ ಪ್ಲೇನ್ ಬಿದ್ದೋಯ್ತು ಹೇಳಿದ್ರ? ಹಾಗಾಗಿ ಅಮೆರಿಕಾಗ ಅನಿವಾರ್ಯ ಆಗಿತ್ತು, ಅಮೆರಿಕ ಪಾಕಿಸ್ತಾನ್ ಜೊತೆಗೆ ತನ್ನ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳುವಂತ ಅನಿವಾರ್ಯತೆ. ಯಾಕಂದ್ರೆ ಭಾರತದ ಜೊತೆಗಿನ ಸಂಬಂಧವನ್ನ ಉಳಿಸ್ಕೊಳ್ತಾನೆ ಚೆಕ್ಮೇಟ್ ಮಾಡಬೇಕು ಮಿಲಿಟರಿ ಶಕ್ತಿಯಲ್ಲಿ. ಅಲ್ಲಿಗೆ ಮಿಲಿಟರಿಯ ಹಿತಾಸಕ್ತಿಗಳಿತ್ತು. ಅವಾಗ ಹೇಳಿದ್ದು ಇಂಟರ್ನ್ಯಾಷನಲ್ ಪಾಲಿಸಿ ಅತ್ಯಂತ ರೆಸಿಲಿಯಂಟ್ ಆಗಿ 4 ದಿನದ ಯುದ್ಧದಲ್ಲಿ 9 ಎಲ್ಲ ಇವರು ಟೆರರಿಸ್ಟ್ ಹೈಡೌಟ್ ನ ಹೊಡೆದಾಕಿದ್ವಿ. 2ನೇ ದಿನದ ಅಟ್ಯಾಕ್ ನಲ್ಲಿ 11 ಹೊಡೆದಾಕಿದ್ವಿ. ಯಾವ ಯುದ್ಧವನ್ನು ನಿರ್ಣಾಯಕವಾಗಿ ಹೇಳಿಲ್ಲ. ಮೊನ್ನೆ ತಾನೇ ಸ್ವಿಸ್ದು ಒಂದು ಇದು ಬರುತ್ತೆ ವಿವರಣೆ, ಅದರಲ್ಲಿ ಅವ್ರು ಹೇಳ್ತಾರೆ ಭಾರತೀಯದ ಸುಪೀರಿಯಾರಿಟಿ, ಟೆಕ್ನಾಲಜಿ ಯೂಸ್ ಮಾಡಿರೋದು, ಇಂಟಗ್ರೇಟೆಡ್ ಸಿಸ್ಟಮ್ ನಲ್ಲಿ ಮಾಡಿರೋದು, 3 ಆರ್ಮಿ ನೇವಿ ಬೇಸ್ಗಳು 3 ಸೇರಿ ಅಟ್ಯಾಕ್ ಮಾಡಿರುವಂತದ್ದು ಅತ್ಯಂತ. ಇನ್ನೊಂದು ಸ್ವಲ್ಪ ಕ್ಲಾರಿಟಿಯನ್ನು ನಾನು ವಿಜಯ್ ರಾಜೇಶ್ ಅವರಿಂದ ಬಯಸ್ಬಿಡ್ತೀನಿ ರಿಗಾರ್ಡಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ರೇಟ್ ಸರ್. ಸೊ ಏನ್ ಕ್ರಮ ತಗೋಬಹುದಿತ್ತು ಅಂತ ನಮ್ಮ ಕೈಲಿ ಏನೂ ಇಲ್ವಾ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಒಂದು ಹಂತಕ್ಕೆ ನಮ್ಮ ಕೈನಲ್ಲಿ ಏನಿಲ್ಲ. ಯಾಕೆ ಅಂತಂದ್ರೆ ಇದು ಪೆಟ್ರೋಲ್ ಇರ್ಬೋದು ಮತ್ತು ಚಿನ್ನ ಇರ್ಬೋದು, ನಾವು 99% ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ, ಅದು ಉತ್ಪಾದನೆ ಅದನ್ನು ದಿಢೀರಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಾವು ಅದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ವಿ. ನೋಡಿ, ಅಟ್ಲೀಸ್ಟ್ ಪೆಟ್ರೋಲ್ ಬೇಕಂತಂದ್ರೆ ನಾನು ಇವತ್ತು 100 ಬ್ಯಾರಲ್ ಮಾಡ್ತಾ ಇದ್ದೀನಿ, ಅದನ್ನ 200 ಮಾಡ್ಬೋದು. ಆದ್ರೆ ಚಿನ್ನ ಹಾಗಾಗೋದಿಲ್ಲ. ನಾನು ಈ ವರ್ಷಕ್ಕೆ 100 kg ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅದು 100 kgನೇ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ಯಾಕೆ ಅಂತಂದ್ರೆ ಅದು ಗಣಿಗಾರಿಕೆ ಮಾಡಿ ಪ್ರಾಸೆಸ್ ಮಾಡಿ ಅದನ್ನ ತೆಗೆಯೋದು ಅಷ್ಟು ಸುಲಭ ಇಲ್ಲ. ಸೊ ಈಗ ಬದಲಾದ ಪರಿಸ್ಥಿತಿ. ಯಾಕೆಂದರೆ ಚಿನ್ನದ್ದು ಯಾಕೆ ಈ ಥರ ಆಯಿತು ಅಂತಂದರೆ, ಯಾವಾಗ ಒಂದು ಜಾಗತಿಕ ಮಟ್ಟದಲ್ಲಿ ಈ ಯುದ್ಧದ ಒಂದು ಭೀತಿ ಇದಾಯಿತು, ಆಮೇಲಿಂದ ಎಲ್ಲ ದೇಶಗಳು ಡಾಲರ್ನ ಬಿಟ್ಟು ಚಿನ್ನವನ್ನು ಇದನ್ನು ಮಾಡೋಕ್ಕೆ ರಿಸರ್ವ್ ಮಾಡೋಕ್ಕೆ ಹೋದರು, ಬೇಡಿಕೆ ದಿಢೀರಂತ ಹೋಯಿತು. ಹಾಗಾಗಿ ಆ ಚಿನ್ನದ ಬೆಲೆ ಜಾಸ್ತಿ ಆಗ್ತು. ಒಂದು ಬೇಡಿಕೆ ಜಾಸ್ತಿ ಆಗಿದ್ದು, ಇನ್ನೊಂದು ಈ ನೋಡಿ, ಈಗ ಇವರು ಟ್ರಂಪ್ ನಮ್ಮ ಮೇಲೆ ಟಾರಿಫ್ ಹಾಕಿದ್ರೆ ನಮ್ಮ ಮೇಲೆ ಒಬ್ಬರದೇ ಹಾಕಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರ ಮೇಲೂ ಅವರು ಹಾಕಿದ್ರು. ಅದು ಒಂದು ರೀತಿ ಒಳ್ಳೆಯದೇ ಆಗಿ EU ಅವರೆಲ್ಲ ಯುರೋಪಿಯನ್ ಯೂನಿಯನ್ ಅವರೆಲ್ಲ ನಮ್ಮ ಹತ್ರ ಬರೋದಕ್ಕೆ ಒಂದು ರೀತಿ ಅನುಕೂಲ ಆಯಿತು. ಅದನ್ನೇನು ಹೇಳ್ತಾರೆ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ. ಈಗ ಇವೆಲ್ಲದರಿಂದ ಈಗ ಫಾರಿನ್ ಪಾಲಿಸಿ ಫೇಲ್ಯೂರ್ ಆಗಿದ್ರೆ ನಾವು 18 ವರ್ಷ 17 ವರ್ಷದ ಸತತ ನಂತರ ಯುರೋಪಿಯನ್ ಯೂನಿಯನ್ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇದ್ದಿಲ್ಲ. ಈಗ ಅಮೆರಿಕ ಪಾಕಿಸ್ತಾನ ಜೊತೆ ಒಂದು ಒಳ್ಳೆ ಇದಿದೆ, ಸಂಬಂಧ ಇದೆ ಅಂದ್ರೆ ಅದು ಅವರ ವೈಯಕ್ತಿಕ ಕಾರಣಗಳಿದೆ, ಬಿಸ್ನೆಸ್ ರೀಸನ್ಸ್ ಇದೆ. ಅಂದ್ರೆ ಅವನ್ನ ಯಾರೇ ಆಗ್ಲಿ, ಈಗ ಭಾರತನ ಒಂದು ಶಕ್ತಿಯಾಗಿ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಶಕ್ತಿಯುತವಾಗಿದೆ ಅಂತ ನೋಡ್ತಾ ಇದ್ರೆ ಹೆಂಗಾದ್ರೂ ಮಾಡಿ ಕುಗ್ಗಿಸಬೇಕು ಅನ್ನೋ ರೀತಿನಲ್ಲಿ ಅವರವರ ವೈಯಕ್ತಿಕ ಕಾರಣಗಳಿಗೆ ಅವ್ರ ವೈಯಕ್ತಿಕ ಲಾಭಕ್ಕೆ ನಮ್ಮ ಮೇಲೆ ಅವರು ಇದು ಮಾಡ್ತಾ ಇದ್ದಾರೆ, ಪ್ರೆಷರ್ ಆಗ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಈ ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ನಾವೇನು ಮಾಡೋಕ್ಕಾಗಲ್ಲ. ಚಿನ್ನ ಏನಾಗುತ್ತಪ್ಪ ಅಂತ ಜನಗಳಿಗೆ ಈಗ ಯಾರು ಇದು ಒಡವೆಗಳು ಯಾರು ತಗೋತಾ ಇಲ್ಲ, ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ನಾನು ತೆಗೆದುಕೊಂಡು ಅದನ್ನೇನಾದ್ರೂ ಲಾಭ ಮಾಡಕ್ ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಏರಿಕೆ ಮತ್ತು ಇಳಿಕೆ ನಾವು ಕಾಣ್ತಾ. ಓಕೆ.